ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಆರ್ ವಿ ವ್ಲಾಗ್ಸ್ ಚಾನಲನ್ನು ನೋಡ್ತಾ ಇರತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಇವತ್ತಿನ ಒಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಒಂದು ಹೊಸ ವಿಚಾರದ ವಿಶ್ಲೇಷಣೆಯನ್ನು ಅಥವಾ ಹೊಸ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಯಾವುದು ಆ ಹೊಸ ವಿಚಾರ ಅಂತ ಹೇಳಿದ್ರೆ, ಜನವರಿ 1 ಹೊಸ ವರ್ಷ ಅಂತ ಹೇಳಿ ಯಾಕೆ ಆಚರಿಸ್ತಾ ಇದ್ದೇವೆ ಅನ್ನೋದರ ಒಂದು ಕುತೂಹಲಕಾರಿಯಾಗಿರ್ತಕ್ಕಂತಹ ಸಂಗತಿಯನ್ನು ಈ ವಿಡಿಯೋದ ಮೂಲಕವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಿದ್ರೆ ಬನ್ನಿ, ಅದಕ್ಕೂ ಮುಂಚೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಹೌದಲ್ವಾ? ಈಗೊಂದು ನಾನು ವಿಶ್ ಮಾಡಿದೆ ಹೊಸ ವರ್ಷಕ್ಕೆ. ಈ ರೀತಿ ವಿಶ್ ಮಾಡೋದನ್ನೆಲ್ಲ ನಮಗೆ ಸಡನ್ನಾಗಿ ಒಂದು ಪ್ರಶ್ನೆ ಮೂಡ್ಬಿಡತ್ತೆ. ಏನು ಆ ಪ್ರಶ್ನೆ ಅಂತ ಹೇಳಿದ್ರೆ, ಜನವರಿ 1ನೇ ತಾರೀಕನ್ನೇ ಯಾಕೆ ನಾವು ಹೊಸ ವರ್ಷ ಅಂತ ಹೇಳಿ ಆಚರಿಸಬೇಕು? ಇದನ್ನು ಯಾವಾಗಲಿಂದ ಆಚರಿಸ್ತಾ ಹೋಗ್ತಾ ಇದ್ದೀವಿ? ಇದನ್ನು ಯಾಕಾಗಿ ನಾವು ಆಚರಿಸಬೇಕು ಅನ್ನೋ ವಿಚಾರಗಳನ್ನು ಅಥವಾ ಆ ಪ್ರಶ್ನೆಗಳು ನಮಗೆ ಮೂಡ್ತಾ ಹೋಗ್ತಾ ಇರ್ತವೆ. ಹಾಗಾದರೆ ಈ ಜನವರಿ 1 ಯಾವುದರ ಮೂಲಕವಾಗಿ ಉಂಟಾಯಿತು? ಇದಕ್ಕೆ ಧರ್ಮ ಕಾರಣವಾಗಿ ಉಂಟಾಯಿತಾ, ವಿಜ್ಞಾನ ಕಾರಣವಾಗಿ ಉಂಟಾಯಿತಾ ಎಂಬುದರ ಇತಿಹಾಸವನ್ನು ಈ ಒಂದು ಸಂಕ್ಷಿಪ್ತವಾಗಿರತಕ್ಕಂತಹ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಸೊ ಈ ಒಂದು ಜನವರಿ 1ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ರೋಮನ್ನರ ಕಾಲಕ್ಕೆ ಹೋಗಬೇಕಾಗತ್ತೆ. ಪ್ರಾಚೀನ ಕಾಲದಲ್ಲಿ ರೋಮನ್ನರು ಈ ವರ್ಷವನ್ನು ಕೃಷಿ ಅಥವಾ ಋತುಮಾನಗಳಿಂದ ಗುರುತಿಸ್ತಾ ಇದ್ರು. ಯಾಕೆ ಆ ವರ್ಷವನ್ನು ಕೃಷಿ ಮತ್ತು ಋತುಮಾನಗಳಿಂದ ಗುರುತಿಸ್ಕೊಳ್ಳೋದ್ರ ಮೂಲಕವಾಗಿ ರೋಮನ್ನರು ತಮ್ಮ ವರ್ಷವನ್ನು ಆರಂಭಿಸ್ತಾ ಇದ್ದಿದ್ದೆ ಯಾವಾಗಲಿಂದ ಅಂತ ಹೇಳಿದ್ರೆ ಮಾರ್ಚ್ ತಿಂಗಳಿನಿಂದ ಆರಂಭಿಸ್ಕೊಳ್ತಾ ಇದ್ರು. ಇದೇ ಮಾರ್ಚ್ ತಿಂಗಳಿಂದ ಯಾಕೆ ಅಂತ ಹೇಳಿದ್ರೆ, ಅಥವಾ ಈ ಮಾರ್ಚ್ ತಿಂಗಳಿಂದಲೇ ತಮ್ಮ ಹೊಸ ವರ್ಷವನ್ನು ಅವರು ಯಾಕೆ ಆರಂಭಿಸ್ತಾ ಇದ್ರು ಅಂತ ಹೇಳಿ ಒಂದು ಪ್ರಶ್ನೆ ಮೂಡ್ತದೆ. ಯಾಕಪ್ಪ ಅವಾಗಲೇ ಅವ್ರು ಮೂಡಿಸ್ಕೊಳ್ತಾ ಇದ್ರು, ಅಥವಾ ಯಾಕೆ ಅವಾಗಲಿಂದನೇ ಅವರು ಆಚರಣೆಗೆ ತೆಗೆದುಕೊಂಬಂದರು ಅಂತ ಹೇಳಿದ್ರೆ, ಮಾರ್ಚ್ ತಿಂಗಳಿನಲ್ಲಿ ವಸಂತ ಋತು ಅಂತಕ್ಕಂಥದ್ದು ಆಗಮನ ಆಗ್ತದೆ. ಆಮೇಲೆ ಎಲ್ಲ ಕಡೆಯೂ ಕೂಡ ಕೃಷಿ ಚಟುವಟಿಕೆಗಳು ಕೂಡ ನಿರ್ಮಾಣ ಆಗ್ತಾ ಹೋಗ್ತವೆ. ಕೃಷಿ ಚಟುವಟಿಕೆಗಳು ಎಲ್ಲ ಕಡೆಯೂ ನಿರ್ಮಾಣ ಆಗೋದ್ರ ಮೂಲಕವಾಗಿ ತಮ್ಮ ದಿನನಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬೆಳ್ಕೊಳ್ಳೋದಕ್ಕೂ ಕೂಡ ಅಲ್ಲಿಂದವೇ ಚಾಲೂ ಆಗ್ತದೆ. ಅದ್ರ ಜೊತೆಗೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನು ಮಾಡೋದಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂತಹ ಸಮಯ ಯಾವುದು ಅಂತ ಹೇಳಿದ್ರೆ ಇದೇ ಮಾರ್ಚ್ ತಿಂಗಳಾಗಿತ್ತು. ಆದ್ದರಿಂದ ಅವತ್ತಿನ ಸಂದರ್ಭದಲ್ಲಿರ್ತಕ್ಕಂತಹ ರೋಮನ್ ಜನರಿಗೆ ತಿಳಿದಿದ್ದೆ ಎಲ್ಲಿಂದ ಅಂತ ಹೇಳಿದ್ರೆ ಮಾರ್ಚಿನಿಂದ ನಂತರ ಬರ್ತಕ್ಕಂತಹ ತಿಂಗಳುಗಳೇ ಹೊರತು ಜನವರಿ ಮತ್ತು ಫೆಬ್ರವರಿ ಅಂತಕ್ಕಂತಹ ತಿಂಗಳ ಬಗ್ಗೆ ಅವರಿಗೆ ಕಾನ್ಸೆಪ್ಟೇ ಇರಲಿಲ್ಲ, ಅಥವಾ ಅವರಿಗೆ ತಿಳಿದೇ ಇರಲಿಲ್ಲ. ಇಂತಹ ಜನವರಿ ಮತ್ತು ಫೆಬ್ರವರಿ ತಿಂಗಳ ಬಗ್ಗೆ ಜ್ಞಾನವೇ ತಿಳಿದೇ ಇರತಕ್ಕಂಥವರು ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಅಲ್ಲಿ ನ್ಯೂಮಾ ಪಾಂಪಿಲಿಯಸ್ ಜನವರಿ ಮತ್ತು ಫೆಬ್ರವರಿ ತಿಂಗಳನ್ನು ಕ್ಯಾಲೆಂಡರ್ಗೆ ಸೇರಿಸ್ತಾನೆ. ಆದರೆ ಅವರ ಸೇರಿಸಿದ್ರೂ ಕೂಡ ಅವರ ಮೊದಲ ವರ್ಷ ಅಥವಾ ವರ್ಷದ ಆರಂಭ ಎಲ್ಲಿಂದ ಆಗ್ತಾ ಇತ್ತು ಅಂತ ಹೇಳಿದ್ರೆ ಮತ್ತೆ ಮಾರ್ಚ್ನಲ್ಲೇ ಆಗ್ತಾ ಇತ್ತು. ನಂತರ ಕ್ರಿಸ್ತಪೂರ್ವ 1153ರಲ್ಲಿ ರೋಮನ್ ಆಡಳಿತದಲ್ಲಿ ಒಂದು ಮಹತ್ವದವಾದ ಬದಲಾವಣೆ ನಡೀತದೆ. ಆ ಬದಲಾವಣೆ ಏನು ಅಂತ ಹೇಳಿದ್ರೆ, ರೋಮನ್ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಕಾನ್ಸುಲ್ಗಳು ಜನವರಿ 1ರಂದು ಅಧಿಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಶುರು ಮಾಡಿಕೊಳ್ತಾ ಹೋಗ್ತಾರೆ. ಈ ಜನವರಿ ತಿಂಗಳಂತ ಜಾನಸ್ ಎಂಬ ರೋಮನ್ ದೇವರ ಹೆಸರಿನಿಂದ ಬಂದಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಜಾನಸ್ ದೇವರಿಗೆ 2 ಮುಖಗಳಿದ್ವಂತೆ. ಒಂದು ಇಂದಿನ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಮುಖ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಒಂದು ಕಡೆ ಇರತಕ್ಕಂತಹ ಮುಖ ಹಿಮ್ಮುಖವಾಗಿ ನೋಡ್ತಾ ಇರತಕ್ಕಂಥದ್ದು ಭೂತವನ್ನು ಸೂಚಿಸ್ತಾ ಹೋಗ್ತಾ ಇದ್ರೆ, ಅದರ ಮುಂಭಾಗದಲ್ಲಿರ್ತಾ ಅಥವಾ ಮುಮ್ಮುಖವಾಗಿ ಇರತಕ್ಕಂತಹ ಮುಖ ಭವಿಷ್ಯವನ್ನು ಸೂಚಿಸ್ತಾ ಹೋಗ್ತಾ ಇತ್ತು. ಆದ್ದರಿಂದ ಜಾನಸ್ಸನ್ನು ಹೊಸ ವರ್ಷದ ಆರಂಭದ ದೇವರು ಅಂಥೇಳಿ ಕರೆಯೋದಕ್ಕೆ ಶುರು ಮಾಡ್ಕೊಳ್ತಾ ಹೋಗ್ತಾರೆ. ಹೀಗೆ ಜನವರಿ 1 ಹೊಸ ವರ್ಷದ ಸಂಕೇತವಾಗಿ ಆ ಕಾಲದಲ್ಲಿ ನಿರ್ಮಾಣ ಆಯಿತು. ಕ್ರಿಸ್ತಪೂರ್ವ 46ರಲ್ಲಿ ಜೂಲಿಯಸ್ ಸೀಸರ್ ಜೂಲಿಯನ್ ಕ್ಯಾಲೆಂಡರನ್ನು ಪರಿಚಯ ಮಾಡ್ತಾನೆ. ಇದರಲ್ಲಿ ಜನವರಿ 1 ಅಧಿಕೃತವಾಗಿ ವರ್ಷದ ಮೊದಲ ದಿನವನ್ನಾಗಿ ಘೋಷಣೆ ಮಾಡಲಾಗ್ತದೆ. ಅದಾದ ನಂತರ 1582ರಲ್ಲಿ ಪೋಪ್ ಗ್ರೆಗೋರಿ 13 ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪರಿಚಯ ಮಾಡ್ತಾನೆ. ಇದು ಜಗತ್ತಿನ ಬಹುತೇಕ ದೇಶಗಳು ಇದೇ ಕ್ಯಾಲೆಂಡರ್ನ ಬಳಸ್ಕೊಳ್ತಾ ಹೋಗ್ತಾ ಇದ್ದಾವೆ. ಇವತ್ತಿಗೂ ಕೂಡ ವ್ಯಾಪಾರವಾಗಲಿ, ವಿಜ್ಞಾನವಾಗಲಿ, ಶಿಕ್ಷಣವಾಗಲಿ ಮತ್ತು ಆಡಳಿತಕ್ಕಾಗಿ
ಒಂದೇ ಕ್ಯಾಲೆಂಡರ್ ಇಡೀ ಜಗತ್ತಿಗೆ ಅಗತ್ಯವಾಗಿ ಆಗೋಯಿತು. ಹೀಗಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಜಾಗತಿಕವಾಗಿರ್ತಕ್ಕಂತಹ ಮಾನದಂಡವನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲ ಕಡೆಯೂ ಪ್ರಚುರವನ್ನು ಪಡ್ಕೊಳ್ತು. ಹಾಗಾದರೆ ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮೂಲಕವಾಗಿ ಜನವರಿ 1 ನಾವು ಎಲ್ಲ ದೇಶಗಳಲ್ಲಿ ನೋಡ್ತಾ ಹೋಗ್ತಾ ಇದ್ದ ಹಾಗೆ ಭಾರತದಲ್ಲಿ ಯಾವಾಗ ಹೊಸ ವರ್ಷವನ್ನು ನಾವು ಆರಂಭ ಮಾಡ್ತೀವಿ? ಭಾರತದಲ್ಲಿ ಯುಗಾದಿ, ವಿಷ್ಣು, ಬೈಶಾಖಿ ಹೀಗೆ ಬೇರೆ ಬೇರೆ ಹೊಸ ವರ್ಷಗಳಿದ್ದರೂ ಜನವರಿ 1 ನಾವು ಅಂತಾರಾಷ್ಟ್ರೀಯ ಮತ್ತು ಆಡಳಿತಾತ್ಮಕವಾಗಿ ಹೊಸ ವರ್ಷವಾಗಿ ಆಚರಿಸ್ತಾ ಹೋಗ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಾಲಮಾನವು ಒಂದರಿಂದನೇ ಶುರುವಾಗಬೇಕು ಅನ್ನೋ ಒಂದು ಅರ್ಥ ಸಾಮೀಪ್ಯ ಸಿಗಬೇಕು, ಅಥವಾ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥದ್ದು ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜನವರಿ 1 ಭಾರತವು ಕೂಡ ಹೊಸ ವರ್ಷ ಅಂತ ಹೇಳಿ ಕರ್ಕೊಳ್ತಾ ಹೋಗ್ತಾ ಇದೆ. ಇದರ ಮೂಲಕವಾಗಿ ಈ ಒಂದು ವಿಡಿಯೋದ ಮೂಲಕವಾಗಿ ಜನವರಿ 1 ಅನ್ನೋದು ಹೇಗೆ ಸೃಷ್ಟಿಯಾಯಿತು ಅನ್ನೋ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂತಹ ಮತ್ತು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲರಿಗೂ ಕೂಡ ಜನವರಿ 1 ಹಿನ್ನೆಲೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರ ಮೂಲಕವಾಗಿ ಇದೇ ರೀತಿಯಾಗಿರ್ತಕ್ಕಂತಹ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಹೋಗ್ತವೆ. ಸೊ ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಹೋಗ್ತವೆ. ಥ್ಯಾಂಕ್ ಯು.